ಆಗಲೇ ವಸತಿ ಶಾಲೆಗಳ ಘೋಷವಾಕ್ಯ ಬದಲಾವಣೆ ಎಷ್ಟು ದೊಡ್ಡ ವಿವಾದ ಆಗಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಹೇಳ್ತಾ ಇದ್ವಿ. ಸರ್ಕಾರದ ಈ ನಿರ್ಧಾರಕ್ಕೆ ಭಾರಿ ಆಕ್ರೋಶ ರಾಜಕೀಯ ಪಕ್ಷಗಳಿಂದ ಮಾತ್ರ ಅಲ್ಲ, ಹಲವು ಕಡೆಗಳಿಂದ ವ್ಯಕ್ತ ಆಗ್ತಾ ಇದೆ. ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘೋಷವಾಕ್ಯ ಬದಲಾಯಿಸಿ ಕುವೆಂಪುಗೆ ಅಪಮಾನ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕಾಂಗ್ರೆಸ್ ಎಡಪಂಥೀಯ ಚಿಂತನೆಯನ್ನು ತುಂಬುತ್ತಾ ಇದೆ. ಧೈರ್ಯವಾಗಿ ಪ್ರಶ್ನಿಸು ಎಂಬ ಬದಲಾವಣೆ ಮಾಡುವ ಕಾಂಗ್ರೆಸ್ ಪ್ರಶ್ನಿಸಿದವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸುತ್ತೆ ಅಂತಲೂ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮತ್ತೊಂದು ಎಡವಟ್ಟು ಮಾಡಿದೆ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವನದಿಂದ ಪ್ರೇರಿತವಾಗಿರ್ತಕ್ಕಂಥ ವಾಕ್ಯಗಳು ಇದ್ದು ಅದನ್ನು ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಅದು ಮೌಖಿಕ ಆದೇಶವನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಬದಲು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಬದಲಾವಣೆ ಮಾಡಿ ಆದೇಶವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಮತ್ತು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ನಮ್ಮ ಜೊತೆ ಕನ್ನಡ ನಾಡಿನ ಪ್ರಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಸರ್, ಸರ್ಕಾರದ ಈ ಸಮಾಜ ಕಲ್ಯಾಣ ಇಲಾಖೆ ಈ ಎಡವಟ್ಟಿನ ಬಗ್ಗೆ ನೀವೇನು ಹೇಳ್ತೀವಿ? ಸಮಾಜ ಕಲ್ಯಾಣ ಇಲಾಖೆ ಅಥವಾ ಒಟ್ಟಾರೆ ಸರ್ಕಾರವಾಗಿ ನಾನು ಹೇಳೋದಾದರೆ ಸಿದ್ದರಾಮಯ್ಯನವ್ರು ಬಂದಾಗಲಿಂದ ಒಂದೆರಡು ಎಡವಟ್ಟುಗಳಲ್ಲ. ಹಳೆಯ ಸರ್ಕಾರ ಇದ್ದಾಗ ಟೆಕ್ಸ್ಟ್ ಬುಕ್ನಲ್ಲಾಗಿರುವಂಥ ಸಣ್ಣ ಬದಲಾವಣೆಗಳನ್ನು ಇದು ನಮ್ಮ ಜನಕ್ಕೆ ಅಗೌರವ, ಇದು ನಮ್ಮ ಕವಿಗಳಿಗೆ ಅಗೌರವ ಅಂತೇಳಿ ಕೂಗಾಡ್ತಾ ಇದ್ದಂಥ ಇದೇ ಸಿದ್ದರಾಮಯ್ಯನವರು ಮತ್ತು ಅವ್ರ ಪಟಾಲಂ ಸೇರಿ ಇವತ್ತು ಕುವೆಂಪು ಅವ್ರಿಗೆ ಮಾಡಿರುವಂಥ ಅವಮಾನ ಇದೆಯಲ್ಲ, ಅದು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ನನಗನ್ಸುತ್ತೆ ಕುವೆಂಪು ಅನ್ನುವಂಥ ಒಬ್ಬ ಶ್ರೇಷ್ಠ ಸಾಹಿತಿ ತಾನು ಬರೆದು ಕೊಟ್ಟಿರುವಂಥ ಆ ಕಲ್ಪನೆಯ ಆಧಾರದ ಮೇಲೆ ಏನು ವಾಕ್ಯವನ್ನು ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳಲ್ಲಿ ಹಾಕ್ತಾ ಇದ್ವೋ, ಇದು ಜ್ಞಾನ ದೇಗುಲ, ಇಲ್ಲಿಗೆ ಬರಬೇಕಾದ್ರೆ ಗೌರವ ಕೊಟ್ಟು ಬಾ ಅನ್ನೋದು, ಇದು ಈ ನಾಡಿನ ಪ್ರತಿಯೊಬ್ಬರು ಅನುಸರಿಸ್ತಾರೆ. ಇದು ಬರೀ ಹಿಂದೂಗಳು ಅಂತಲ್ಲ, ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಗೌರವ ಕೊಟ್ಟು ಬರಬೇಕು ಎನ್ನುವಂಥ ಸಂಪ್ರದಾಯ ಇದೆ. ಆದರೆ ದುರದೃಷ್ಟಕರ ಸಂಗತಿ ಅಂತಂದರೆ ಸರ್ಕಾರ ಇದನ್ನ ಗುಲಾಮಗಿರಿಯ ಸಂಕೇತ ಅಂತ ಹೇಳೋದಿದೆಯಲ್ಲ, ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದನ್ನ ನಾವು ಚಿಕ್ಕಂದಿನಿಂದ ಶಾಲೆಗಳಲ್ಲಿ ಕಲ್ತ್ಕೊಂಡು ಬರ್ತಾ ಇರುವಂತ ಪಾಠ. ಆದರೆ ಗುರು ಹಿರಿಯರಿಗೆ ಗೌರವ ಕೊಡಬೇಡಿ, ಅದನ್ನ ಧಿಕ್ಕರಿಸಿ ಅಂತ ಹೇಳುವಂತ ಈ ಪ್ರಕ್ರಿಯೆ ಸಿದ್ದರಾಮಯ್ಯನವರಿಂದ ನನಗೇನು ಹೊಸದು ಅಂತ ಅನ್ಸಲ್ಲ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಸಿದ್ದರಾಮಯ್ಯನವರು ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿದ್ದಾಗ ಅವರಿಗೆ ಪಾಠ ಮಾಡಿದ ಮೇಷ್ಟ್ರುಗಳು ಬಂದಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಕೂತ ಕುರ್ಚಿಯಿಂದ ಏಳದೆ ಅವರಿಗೆ ಗೌರವ ಕೊಡದೆ ಇರೋದನ್ನ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಸ್ಕಷನ್ ಕೂಡ ಅವತ್ತಿನ ದಿನಗಳಲ್ಲಿ ಆಗಿತ್ತು. ಈ ನಾಡಿನಲ್ಲಿ ಅದರಲ್ಲೂ ವಿಶೇಷವಾಗಿ ಈ SC ST BCM ಹಾಸ್ಟೆಲ್ಗಳಲ್ಲಿ ಇದನ್ನು ಹಾಕ್ತಾ ಇರೋದು ಯಾತಕ್ಕೆ ಅಂತಂದ್ರೆ ಇವರು ಅಗ್ರೆಸಿವ್ ಆಗಲಿ ಅಂತ, ಇವರು ಪ್ರಶ್ನಿಸ್ಲಿಕ್ಕೆ ಶುರು ಮಾಡಲಿ ಅಂತ. ಪ್ರಶ್ನಿಸೋದು ತಪ್ಪಲ್ಲ, ಈ ವಾಕ್ಯವನ್ನೇ ತೆಗೆದು ಪ್ರಶ್ನಿಸಿ ಅಂತ ಹೇಳಬೇಕಾಗಿರಲಿಲ್ಲ. ಈ ವಾಕ್ಯವನ್ನು ಹಾಗೆ ಬಿಡಬಹುದಿತ್ತು. ಕ್ಲಾಸ್ ರೂಮುಗಳಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಗುರುಗಳನ್ನು ಗೌರವಿಸಿ ಆನಂತರ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕೇಳಿದ್ರೆ ಯಾರು ಬೇಡ ಅಂತ ಹೇಳುವಂತ ಸ್ಥಿತಿಯಲ್ಲಿ ಏನೂ ಇರ್ತಿರ್ಲಿಲ್ಲ. ಆದರೆ ದುರದೃಷ್ಟಕರ ಸಂಗತಿ ಇವ್ರದ್ದು ಹೆಂಗಿದೆ ಅಂತಂದ್ರೆ ಈ ವಾಕ್ಯವನ್ನೇ ಬದಲಾಯಿಸೋದ್ರ ಮೂಲಕ, ಯಾಕೆಂತಂದ್ರೆ ಇಲ್ಲೊಂದು ದೇಗುಲ ಬರುತ್ತೆ, ಇಲ್ಲಿ ತಲೆಬಾಗಿ ನಮಸ್ಕರಿಸೋದು ಬರುತ್ತೆ, ಈ ಒಟ್ಟಾರೆ ಪ್ರಕ್ರಿಯೆಯಿಂದ ಈ ಸಮಾಜವನ್ನು ದೂರ ಕೆಳಿಬೇಕು ಅಂತ ಅವ್ರಿಗೆ ಏನಾಗಿದೆ ಅಂತಂದ್ರೆ ರಾಮ ಮಂದಿರ ಆದಾಗ್ಲಿಂದ ದೇಗುಲಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನ ದೇಗುಲಗಳ ಮುಂದೆ ನಮಸ್ಕರಿಸೋದನ್ನ ಜಾಸ್ತಿ ಮಾಡ್ತಿದ್ದಾರೆ. ಇದೂ ಕೂಡ ಸಹಿಸಿಕೊಳ್ಳಿಕ್ಕಾಗದೇ ಇರುವಂತ ಈ ವಿಕೃತ ಮನಸ್ಥಿತಿ ಇದೆಯಲ್ಲ, ಈ ಸರ್ಕಾರ ಬಂದಾಗ್ಲಿಂದ ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಕೈ ಆಡಿಸುವಂತ ಪ್ರಯತ್ನ ಮಾಡಿದ್ರು. ಆನಂತರ ಅವರು ಮುಸಲ್ಮಾನರಿಗೆ ಬೇಕಂತ ಹೆಚ್ಚು ಅನುದಾನವನ್ನು ಕೊಡೋದ್ರ ಮೂಲಕ ಹಿಂದೂಗಳನ್ನ ಬಡಕಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಈಗ ಆಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ ಮುಸಲ್ಮಾನರಿಗೆ ಹೆಚ್ಚು ಹಣ ಕೊಡ್ಲಿಕ್ಕೋಸ್ಕರ ದಲಿತರಿಗೆ ಇಟ್ಟಿದ್ದಂತ ಮೀಸಲು ನಿಧಿಯನ್ನ ಕಿತ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಈಗ ಅವರನ್ನ ಬಡಕಾಯಿಸಿ ಅವರನ್ನ ಅದನ್ನ ಪ್ರಶ್ನೆ ಮಾಡೋದನ್ನು ಬಿಟ್ಟು ನೀವು ಹಿಂದೂ ಸಮಾಜವನ್ನೇ ಪ್ರಶ್ನೆ ಮಾಡೋದಕ್ಕೆ ಅವ್ರನ್ನ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ದಲಿತರು ಕೂಡ ತಮ್ಮ ದೇವಸ್ಥಾನಗಳಿಗೆ ಹೋಗ್ತಾರೆ, ಅವರಿಗೂ ಕೂಡ ದೇವಸ್ಥಾನಗಳಿವೆ, ಅವರು ಕೂಡ ತಲೆಬಾಗಿ ದೇವಸ್ಥಾನಗಳಿಗೆ ನಮಸ್ಕರಿಸ್ತಾರೆ. ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಸರ್ಕಾರಕ್ಕೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದಿಷ್ಟು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.